ನಮಸ್ಕಾರ ಕರ್ನಾಟಕ. ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಎಲ್ಲಾ ಕಡೆನೂ ನ್ಯೂಸ್ ಕವರೇಜ್ ಮಾಡೋ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ SS ನ್ಯೂಸ್ ಆಗಿರ್ಬೋದು, ನೇಷನ್ ಟಿವಿ ಎಲ್ಲಾ ಕಡೆ ನಿರಂತರವಾಗಿರ್ತಾರೆ. ಅದೇ ತರನೇ ಇವತ್ತು ನಮ್ಮ ಪಾತಯ್ಯ ಸರ್, ಉಪ್ಪಾರ ಸಮಾಜದ ಪ್ರಮುಖ ನಾಯಕರಂತಾನೆ ಹೇಳ್ಬೋದು. ಪಾತಯ್ಯ ಸರ್ ಅವ್ರದೇ ಆದ ಒಂದು ಕೊಡುಗೆ ಇದೆ. ಮಾಜಿ ಅಧ್ಯಕ್ಷರು ಉಪ್ಪಾರ ಅಭಿವೃದ್ಧಿ ನಿಗಮ ನಿಯಮಿತ. ಸೊ ಅವರ ಒಂದು ಮೊಮ್ಮಗಳ ಒಂದು ಬರ್ತ್ಡೇಗೆ ಬಂದಿದ್ವಿ. ಸೊ ಚಕ್ರವರ್ತಿ ರಿಯಾ ಎಸ್ ಚಕ್ರವರ್ತಿ ಅವ್ರಿಗೆ ಭಗವಂತ ಏನೋ ಹೆಚ್ಚು ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ. ದೊಡ್ಡ ಮಟ್ಟದಲ್ಲಿ ಸಮಾಜಕ್ಕೆ ತಮ್ಮದಾದ ಒಂದು ಛಾಪು ಮೂಡಿಸಿರುವಂತ ನಾಯಕರು. ಹಲವಾರು ಸುಮಾರು 40 ವರ್ಷದಿಂದ ಅವರ ಒಂದು ಅವರ ಒಡನಾಡಿಗಳು, ಸ್ನೇಹಿತರು, ಬಂಧು ಮಿತ್ರರು ಎಲ್ಲರೂ ಈ ಒಂದು ಬರ್ತ್ಡೇ ಸೆಲೆಬ್ರೇಷನ್ಗೆ ಸಾಕ್ಷಿಯಾದ್ರು ಅಂತಾನೆ ಹೇಳ್ಬೋದು. ತುಂಬಾ ಒಂದು ಸರಳ ಜೀವಿ, ಸಜ್ಜನ ವ್ಯಕ್ತಿತ್ವ, ಮತ್ತೆ ಹಲವಾರು ಆಲ್ಮೋಸ್ಟ್ ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಿಂದ ತಮ್ಮದೇ ಆದ ಒಂದು ಸ್ನೇಹ ಜೀವಿ ಅಂತ ಹೇಳ್ಬೋದು. ಅವರು ನಮ್ಮೊಟ್ಟಿಗಿದ್ದಾರೆ. ಅವ್ರು ಮಾತಾಡಿದ್ರು, ಹಲವಾರು ವಿಷಯಗಳನ್ನ ನಮ್ಮೊಟ್ಟಿಗೆ ಹಂಚ್ಕೊಂಡ್ರು. ಸೊ ಅದೇ ತರನೇ ನಾವು ಎಲ್ಲಾ ತರ ನ್ಯೂಸ್ ಕವರೇಜ್ ನ ಮಾಡ್ತಾ ಇದೀವಿ. ಇದು ಸ್ಪೆಷಲ್ ಫಸ್ಟ್ ಪ್ರಪ್ರಥಮ ಬಾರಿಗೆ ಒಂದು ಮಗುವಿನ ಒಂದು ಬರ್ತ್ಡೇ ಪಾರ್ಟಿಗೆ ನಾವು ಬಂದಿದ್ದು ವಿಶೇಷ. ಸೊ ನೀವೆಲ್ಲ ನೋಡಿ, ರೈ ಅಲ್ಲ ಸರ್, ಆಲ್ ಓವರ್ ಇಂಡಿಯಾ ಆಲ್ಮೋಸ್ಟ್ ಒಂದು ದೊಡ್ಡ ಚೌಟ್ರಿಯಲ್ಲಿ ಒಂದು ಬರ್ತ್ಡೇ ತುಂಬಾ ಅದ್ದೂರಿಯಾಗಿ ನೆರವೇರಿಸಿದ ಅಂತಾನೆ ಹೇಳ್ಬೋದು. ಒಳ್ಳೆ ಒಂದು ರುಚಿಯಾದ ಒಂದು ಊಟ ಸವೆದು ಆಲ್ಮೋಸ್ಟ್ ಅವ್ರವ್ರ ಊರ್ಗ ಎಲ್ಲರೂ ತೆರಳಿದ್ರು ಅಂತಾನೆ ಹೇಳ್ಬೋದು. ಮಳೆ ಇರೋ ಕಾರಣದಿಂದ ಈ ಒಂದು ಚೌಟ್ರಿಯಲ್ಲಿ ಜನರಲ್ ಆಗಿ ಒಂದು ಪಾರ್ಟಿ, ಒಂದು ಬರ್ತ್ಡೇ ಅಂದ್ರೆ ನಾವು ಆಲ್ಮೋಸ್ಟ್ ಒಂದು ಸಣ್ಣ ಪುಟ್ಟ ಹೋಟೆಲ್, ಇಲ್ಲಾಂದ್ರೆ ಮಾಮೂಲಿ ಒಂದು ಹೋಟೆಲ್ ಪಾರ್ಟಿ ಹಾಲ್ ತರ ಮಾಡ್ತಾರೆ. ಬಟ್ ಚೌಟ್ರಿನೇ ಬುಕ್ ಮಾಡಿ, ಯಾಕಂದ್ರೆ ಅಷ್ಟು ದೊಡ್ಡ ಮಟ್ಟದ ಒಂದು ಸ್ನೇಹ ಬಳಗ, ಒಂದು ಜನಬಲ ಇರುವಂತ ನಾಯಕರು. ಸೊ ಉಪ್ಪಾರದ ಸಮಾಜದ ನಾಯಕರು. ಸೊ ಅವರ ಒಂದು ಮೊಮ್ಮಗಳ ಒಂದು ಬರ್ತ್ಡೇ ಪಾರ್ಟಿ ತುಂಬಾ ಯಶಸ್ವಿ, ಅರ್ಥಪೂರ್ಣ, ವಿಜೃಂಭಣೆಯಾಗಿ ಜರುಗಿದೆ. ನೀವು ನೋಡಬಹುದು. ಪಾತಯ್ಯ ಆಲ್ ಇಂಡಿಯಾ ವೈಸ್ ಪ್ರೆಸಿಡೆಂಟ್, ಕರ್ನಾಟಕ ರಾಜ್ಯ ಉಪ್ಪಾರ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ನಮ್ಮ ಸಮಾಜದ ನಾಯಕಿ, ನಮ್ಮ ಮಗಳು 2 ವರ್ಷದವಳು. ಅವಳಿಗೆ ಬರ್ತ್ಡೇ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ನಾವೆಲ್ಲ ನೆಂಟರು ಮತ್ತು ಸ್ನೇಹಿತರನ್ನ ಕರೆದು ಒಳ್ಳೆ ಇದು ಮಾಡಬೇಕು ಅಂತ ಕರೆದಿದ್ದೀವಿ. ಸೊ ಹಾಗಾಗಿ ನಾವು ಮುಂದೆ ನಮ್ಮ ಪೀಳಿಗೆ ಮಕ್ಕಳಿಗೆ ಒಳ್ಳೆ ಕಾರ್ಯಕ್ರಮ ಮಾಡಬೇಕು. ಅದಕ್ಕೋಸ್ಕರ ನಾವೆಲ್ಲ ಒಂದು ಶಕ್ತಿ ಆಗಬೇಕು ಆ ಮಕ್ಕಳು. ಆ ಒಂದು ದೃಷ್ಟಿಯಿಂದ ನಾನು ಇದನ್ನು ನಮ್ಮ ಜನರಿಗೆ ಒಳ್ಳೆ ರೀತಿಯಲ್ಲಿ ಊಟ, ವಸತಿ, ಇದು ಏನು ಇದುವರೆಗೂ ನಾನು ಕೊಡಿಸಿದ್ದೀನಿ. ಎಲ್ಲ ಕಾರ್ಯಕ್ರಮದಲ್ಲೂ ಊಟಕ್ಕೆ ಕೊರತೆ ಇರಬಾರ್ದು, ಕಾರ್ಯಕ್ರಮ ಮಾದರಿಯಾಗಿರ್ಬೇಕು. ಆ ಒಂದು ಯಾರ್ಯಾರು ಮುಖಂಡರು ಬಂದಿದೆ ಸರ್ ಸಮಾಜದ ಎಲ್ಲ ಆಫೀಸರ್ಸು, ನನ್ನ ಸ್ನೇಹಿತರು, ಏನು 40-50 ವರ್ಷದಿಂದ ಬೆಂಗಳೂರಿನಲ್ಲಿ ನನ್ನ ಸೋಷಿಯಲ್ ಮೂಮೆಂಟು, ಎಲ್ಲ ಸ್ನೇಹಿತರು, ಎಲ್ಲ ಸಮಾಜದ ಜನರು ನನ್ನ ಜೊತೆ ಬಂದು ಸಹಕರಿಸಿದ್ದಾರೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಆಗಿದೆ. ಯಾವ ಹೋಟ್ಲಲ್ಲೂ ಎಲ್ಲೂ ಹೋದ್ರೂ ಇದು ಮಳೆ ಇರುತ್ತೆ, ಪಾರ್ಕಿಂಗ್ ಸಿಗಲ್ಲ. ಆ ದೃಷ್ಟಿಯಿಂದ ಇಲ್ಲಿ ಬಂದೆ. ಈ ಚೌಟ್ರಿಯವರು ನನಗೆ ಹಿಂದೆ ನನ್ನ ಮಗಳ ಮದುವೆಗೂ ಸಹಕಾರ ಮಾಡಿದರು. ಇವತ್ತು ಈ ಚೌಟ್ರಿನವರು ವೆಂಕಟೇಶ್, ಗೊತ್ತಿರ್ಬೇಕು ನಿಮಗೆಲ್ಲ, ನಮ್ಮ ಗಿರೀಶ್ ಅದನಲ್ಲ, ನಾವೆಲ್ಲ ಒಂದು ಗ್ರೂಪ್ನಲ್ಲಿ ಬೆಳೆದಿರೋದು. ಆ ಒಂದು ದೃಷ್ಟಿಯಿಂದ ನಾನು ಅವನಿಗೆ ವೆಂಕಟೇಶ್ಗೆ ರಿಕ್ವೆಸ್ಟ್ ಮಾಡಿದೆ, ಚೆನ್ನಾಗಿ ಮಾಡಿಕೊಡಪ್ಪ, ಮೊಮ್ಮಗಳಿಗೆ ಒಳ್ಳೆ ಶ್ರೇಯಸ್ ಬರಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ದೀನಿ. ನಮ್ಮಪ್ಪ ದೊಡ್ಡಪ್ಪ, తెలుగులో చెప్పరా? ఆల్ ఇండియా ప్రెసిడెంట్ శ్రీరాములు సాగర్ గారు ఆల్ ఇండియా ప్రెసిడెంట్ వారు అంకుల్తో ఉన్నారు. సుమారు 15-20 ఇయర్స్ నుంచి వాళ్ళ ఫ్రెండ్షిప్ మాది. అంకుల్ నాకు పెద్ద ఫాదర్ లెక్కనే. ಅಲ್ಲ ಪರಿಚಯ. ಅವರು ಸಮಾಜದಾಗಲಿ ತಮ್ಮ ವೈಯಕ್ತಿಕ ಆಗಲಿ ಮೊಮ್ಮಗಳದು ಬರ್ತ್ಡೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೂ ಸಮಾಜದ ಅಭಿವೃದ್ಧಿಗೆ ತುಂಬ ಶ್ರೇಯಸ್ಪಟ್ಟಿದ್ದಾರೆ. ಇವತ್ತು ಸಮಾಜ ಅನ್ನೋದು ಗುರುತಿಸ್ಬೇಕಂದ್ರೆ ಅವರಿಂದನೇ. ಬಟ್ ಅವ್ರಿಗೆ ಆಯಸ್ಸು ಆರೋಗ್ಯ ಚೆನ್ನಾಗೈತೆ. ಈಗ ಇನ್ನೂ ಚೆನ್ನಾಗಿ ಕೊಡಲಿ ಆರೋಗ್ಯ ಆಯಸ್ಸನ್ನು. ಸಮಾಜದಾಗೆ ಹೆಚ್ಚಿನ ಕಾಳಜಿ ವಹಿಸ್ತಾರೆ. ಯಾವುದೇ ಬಡವರು ಬಗ್ಗರಾಗಲಿ ಇನ್ನೊಂದಾಗಲಿ ಇವತ್ತಿನವರೆಗೂ ಸಮಾಜದ ಬಗ್ಗೆ ನಿಂತು ಹೋರಾಟ ಮಾಡ್ತಾರೆ, ಸಿಂಗಲ್ ಹ್ಯಾಂಡ್ ಆಗಿ. ಯಾವುದೇ ಥರ ಕರಪ್ಷನ್ ಇಲ್ಲದೆ, ನಾಟ್ ಕರಪ್ಷನ್. ಸಮಾಜದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೀಟ್ ಕೊಡಿಸ್ಬೇಕು, ನಾವು ಫೀಸ್ ಇನ್ವೆಸ್ಟ್ ಮಾಡ್ಬೇಕಂತ ಮೊನ್ನೆ ಫಂಕ್ಷನ್ಗೆ CMಗೆ ಬಂದು ಲೆಟ್ರ್ ಕೊಟ್ಟಿದ್ದಾರೆ. ನಮ್ಮ ಪವರ್ಗ ಒಂದಿಗೆ ನಮಗೆ ವಿದ್ಯಾರ್ಥಿ ವೇತನ ಕೊಡಿಸ್ಬೇಕು, ಆಮೇಲೆ ಹಾಸ್ಟೆಲ್ ಫೀಸ್ ರಿಫಂಡಬಲ್ ಮಾಡಬೇಕು, ಶಾಲೆ ಮಕ್ಕಳಿಗೆ ರಿಫಂಡಬಲ್ ಆಗಿ ಬಡವ್ರ ಮಕ್ಕಳಿಗೆ ಓದಬೇಕು, ನಮ್ಮ ಮಕ್ಕಳು ಮುಂದೆ ಬರಬೇಕು.
ಅಂತೇಳಿ ನಮ್ಮ ಸಮಾಜದಾಗೆ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಇದರಲ್ಲೇ ಇವರು ಮುಂದೆ ನಿಂತ್ಕೊಂಡು ಒಳ್ಳೆಯ ಸಮಾಜದ ಏಳಿಗೆಗೆ ಇರ್ತಾರೆ. ಇಂಥವ್ರು ಇನ್ನೊಂದು 8 ಜನ ಇರಬೇಕು. ನಮಗೆ ಸ್ವಾರ್ಥ ಮನೋಭಾವನೆಯಿಂದ ಇರಬೇಕು. ಯಾವತ್ತು ಸಮಾಜ ಉದ್ಧಾರ ಆಗ್ಬೇಕಂದ್ರೆ ನಿಸ್ವಾರ್ಥ ಸೇವೆ ಮಾಡೋದ್ರಿಂದ ಇವರೊಬ್ಬರೇ ಅನ್ಸುತ್ತೆ. ಕೆಲವರು ಇದ್ದಾರೆ ನಮ್ಮಲ್ಲಿ ನಿಸ್ವಾರ್ಥ ಸೇವೆನೂ ಮಾಡ್ತಾ ಇದ್ದಾರೆ. ಇನ್ನೂ ಜನ ಇವರು ವಯಸ್ಸಾಯಿತು, ಇನ್ನು ಮುಂದೆ ಬರೋ ಪೀಳಿಗೆಗೆ ನಮ್ಮ ಸಮಾಜದ ಬಗ್ಗೆ ಅಥವಾ ಸಮಾಜದ ಉದ್ಧಾರದ ಬಗ್ಗೆ, ಸಮಾಜ ಏಳಿಗೆಗೆ ಬಗ್ಗೆ ನಮ್ಮ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಬೇಕಂತೇಳಿ ನಮ್ಮ ಈ ಮೂಲಕ ನನ್ನ
ಚಾಕ್ಲೇಟ್ ಇದೆ, ಮಿಲೆಟ್ ಚೆನ್ನಾಗಿದೆ ಇದು.
ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.